ಬೆದರಿಕೆ ಹಾಕಲು, ಹಿಂದೂಗಳನ್ನ ನಿಂದಿಸಲು, ದ್ವೇಷ ಹರಡೋಕೆ ಮುಸ್ಲಿಂ ಹೆಸರುಗಳ ದುರ್ಬಳಕೆಗೆ ಕೊನೆನೇ ಇಲ್ವಾ? ಕ್ರಿಮಿನಲ್ಗಳಿಗೆ ಮುಸ್ಲಿಂ ಹೆಸರು ದುರ್ಬಳಕೆ ಯಾಕೆ ಹೊಸ ಅಸ್ತ್ರವಾಗ್ಬಿಟ್ಟಿದೆ? ಇಂತಹ ಪ್ರಕರಣಗಳಿಗೆ ತಡೆ ಅನ್ನೋದೇ ಇಲ್ವಾ, ಅಥವಾ ಇಂಥವನ್ನ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆಯಾ? ದಿ ಕ್ವಿಂಟ್ನಲ್ಲಿ ಅಲಿಜಾ ನೂರ್ ಬರೆದ ವರದಿಯೊಂದು ಇತ್ತೀಚಿನ ಬಾಂಬ್ ಬೆದರಿಕೆ ಘಟನೆಯ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳ ಬಗ್ಗೆ ಹೇಳಿದೆ. 2025ರ ಕುಂಭಮೇಳಕ್ಕೆ ತಯಾರಿ ನಡೆದಿರುವಾಗ ಸಾಮಾಜಿಕ ಮಾಧ್ಯಮದಲ್ಲಿ ಬಾಂಬ್ ಸ್ಫೋಟ ಬೆದರಿಕೆಯ ಪೋಸ್ಟ್ ಒಂದು ಕಾಣಿಸಿಕೊಂಡಿದೆ. ಕುಂಭಮೇಳದಲ್ಲಿ ಕನಿಷ್ಠ 1,000 ಭಕ್ತರನ್ನ ಕೊಲ್ಲುವ ಬೆದರಿಕೆ ಹಾಕಲಾಗಿದೆ ಮತ್ತು ಈ ಪೋಸ್ಟ್ ಅನ್ನ ಹಾಕಲಾಗಿರುವುದು ನಾಸಿರ್ ಪಠಾಣ್ ಅನ್ನೋ ಖಾತೆಯಿಂದ. ಪೊಲೀಸ್ ತನಿಖೆಯ ನಂತರ 11ನೇ ತರಗತಿಯ ವಿದ್ಯಾರ್ಥಿ 17 ವರ್ಷದ ಆಯುಷ್ ಕುಮಾರ್ ಜೈಸ್ವಾಲ್ ಅನ್ನೋನು ಮುಸ್ಲಿಂ ವ್ಯಕ್ತಿ ಹೆಸರಲ್ಲಿ ರಚಿಸಿದ್ದ ನಕಲಿ ಖಾತೆ ಅದು ಅನ್ನೋದು ತಿಳಿದು ಬಂದಿದೆ. ಕ್ರೈಮ್ ಮಾಡೋಕೆ, ಬೆದರಿಕೆ ಹಾಕೋಕೆ, ಕೆಟ್ಟದ್ದನ್ನ ಹರಡೋಕೆ ಮುಸ್ಲಿಂ ಹೆಸರನ್ನ ಬಳಸಿ ಆ ಸಮುದಾಯದ ವಿರುದ್ಧ ಇನ್ನಷ್ಟು ದ್ವೇಷ ಹರಡುವ ಸಂಚು ಹೊಸತೇನೂ ಅಲ್ಲ. ಮುಸ್ಲಿಮರ ಹೆಸರಲ್ಲಿ ನಕಲಿ ಖಾತೆಗಳು ಅಥವಾ ಇಮೇಲ್ ಐಡಿಗಳನ್ನು ರಚಿಸುವ ಆತಂಕಕಾರಿ ಪ್ರವೃತ್ತಿಯಲ್ಲಿ ಇದು ಇತ್ತೀಚಿನ ಪ್ರಕರಣ. 11ನೇ ತರಗತಿ ವಿದ್ಯಾರ್ಥಿ ಜೈಸ್ವಾಲ್ ಪ್ರಕರಣದಲ್ಲಿ ಪೊಲೀಸರು ಮತ್ತು ಸೈಬರ್ ಸೆಲ್ನ ಜಂಟಿ ತಂಡ ಆತನ ಐಪಿ ಅಡ್ರೆಸ್ ಪತ್ತೆ ಹಚ್ಚಿ ಆತ ಬಿಹಾರದ ಪೂರ್ಣಿಯಾ ಜಿಲ್ಲೆಗೆ ಸೇರಿದವನು ಅನ್ನೋದನ್ನ ಬಯಲು ಮಾಡಿದೆ. ಆತನನ್ನ ಬಂಧಿಸಲಾಗಿದ್ದು ಹೆಚ್ಚಿನ ತನಿಖೆ ನಡೆಸುತ್ತಿರುವುದಾಗಿ ಪೊಲೀಸ್ ಮೂಲಗಳು ಹೇಳಿವೆ ಅಂತ ಕ್ವಿಂಟ್ ವರದಿ ಹೇಳಿದೆ. ಪ್ರಯಾಗ್ರಾಜ್ನ ಮೇಲಾ ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸೆಕ್ಷನ್ 351(2) ಅಂದ್ರೆ ಕ್ರಿಮಿನಲ್ ಬೆದರಿಕೆ, 352 ಅಂದ್ರೆ ಶಾಂತಿ ಭಂಗವನ್ನ ಪ್ರಚೋದಿಸೋಕೆ ಉದ್ದೇಶಪೂರ್ವಕ ಅವಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 67ರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ಹೆಸರನ್ನ ಹೀಗೆ ದುರ್ಬಳಕೆ ಮಾಡಲಾಗ್ತಿರೋದ್ರ ಬಗ್ಗೆ ದಿ ಕ್ವಿಂಟ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ದೆಹಲಿ ವಿವಿ ಪ್ರಾಧ್ಯಾಪಕ ಅಪೂರ್ವಾನಂದ್ ಅವರು ಇದು ಹಿಂದುತ್ವ ಸಂಘಟನೆಗಳ ಹಳೆಯ ತಂತ್ರದ ಭಾಗವಾಗಿದೆ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ದೇವಾಲಯಗಳ ಮುಂದೆ ಮೃತದೇಹ ಅಥವಾ ಮಾಂಸವನ್ನ ಎಸೆಯುವಂತ ಪ್ರಕರಣಗಳು ಸೇರಿದಂತೆ ಹಿಂದುತ್ವವಾದಿಗಳು ಮುಸ್ಲಿಮರಂತೆ ನಟಿಸಿ ಅವರ ವಿರುದ್ಧ ದ್ವೇಷ ಹರಡೋಕೆ ಹೀಗೆ ಮಾಡಿರುವ ಹಲವು ಪ್ರಕರಣಗಳಿವೆ ಅಂತ ಅವರು ಹೇಳಿದ್ದಾರೆ. ಏತನ್ಮಧ್ಯೆ ಕಾಂಗ್ರೆಸ್ ನಾಯಕರಾದ ಇಮ್ರಾನ್ ಪ್ರತಾಪ್ ಘಡಿ ಮತ್ತು ಸುಪ್ರಿಯಾ ಶಿನಾದೆ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದಕ್ಕಿಂತ ಮುಂಚಿನ ಇಂಥದ್ದೇ ಇನ್ನೂ ಕೆಲವು ಪ್ರಕರಣಗಳನ್ನ ಗಮನಿಸೋದಾದ್ರೆ 2023ರ ಡಿಸೆಂಬರ್ 27ರಂದು ಲಕ್ನೋ ನಿವಾಸಿ ದೇವೇಂದ್ರ ತಿವಾರಿ ಅನ್ನುವಾತ ಸಾಮಾಜಿಕ ಮಾಧ್ಯಮದಲ್ಲಿ ಜುಬೇರ್ ಖಾನ್ ಎಂಬ ವ್ಯಕ್ತಿ ಅವನನ್ನ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮತ್ತು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಮಿತಾಬ್ ಯಶ್ ಅವರನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕೋ ಇಮೇಲ್ ಕಳಿಸಿರುವುದಾಗಿ ಹೇಳಿದ್ದ. ಅತ್ಯಂತ ಉದ್ರೇಕಕಾರಿ, ದ್ವೇಷಪೂರಿತ ಭಾಷೆಯಿಂದ ಕೂಡಿದ್ದ ಇಮೇಲ್ನಲ್ಲಿ ಅವರೆಲ್ಲ ಮುಸ್ಲಿಮರ ಜೀವನವನ್ನ ನರಕವನ್ನಾಗಿ ಮಾಡಿದ್ದಾರೆ ಅಂತ ದೂಷಿಸಲಾಗಿತ್ತು. ಅವರನ್ನ ಕೊಲ್ಲೋದಕ್ಕಾಗಿ ನಮ್ಮ ಜನ ಯುಪಿ ತಲುಪಿದ್ದಾರೆ ಅನ್ನೋ ಬೆದರಿಕೆ ಆ ಇಮೇಲ್ನಲ್ಲಿತ್ತು. ಅವರನ್ನ ಹಿಂಸಿಸಿ ಕೊಲ್ಲಲಾಗತ್ತೆ ಅಂತ ನಾನು ಅಲ್ಲಾಹನ ಮೇಲೆ ಪ್ರಮಾಣ ಮಾಡ್ತೇನೆ, ಇದಕ್ಕೆ ಐಎಸ್ಐ ಸಂಪೂರ್ಣ ಹೊಣೆ ಹೊರತ್ತೆ ಅಂತ ಇಮೇಲ್ನಲ್ಲಿ ಹೇಳಲಾಗಿತ್ತು. 2023ರ ನವೆಂಬರ್ನಲ್ಲೂ ಆಲಂ ಅನ್ಸಾರಿ ಖಾನ್ ಎಂಬ ವ್ಯಕ್ತಿಯಿಂದ ಇದೇ ರೀತಿಯ ಬೆದರಿಕೆ ಇಮೇಲ್ ಬಂದಿತ್ತು ಅಂತಾನೂ ಆ ತಿವಾರಿ ಅನ್ನುವಾತ ಹೇಳಿದ್ದ. ಕೆಲ ದಿನಗಳ ನಂತರ ಎಸ್ಟಿಎಫ್ ಇಮೇಲ್ಗಳನ್ನು ಕಳಿಸಿದ 2 ವ್ಯಕ್ತಿಗಳನ್ನ ಬಂಧಿಸಿತು. ಆದರೆ ಅವರಲ್ಲಿ ಯಾರೂ ಮುಸ್ಲಿಮರಿರಲಿಲ್ಲ. ಆರೋಪಿಗಳು ಗೋಂಡಾದ ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಅನ್ನೋರಾಗಿದ್ರು. ಇನ್ನೂ ಆಘಾತಕಾರಿ ಸಂಗತಿ ಅಂತಂದ್ರೆ ಯಾರು ಅಂತಹ ಬೆದರಿಕೆ ಇಮೇಲ್ಗಳ ಬಗ್ಗೆ ದೊಡ್ಡದಾಗಿ ದೂರಿದ್ನೋ ಅದೇ ತಿವಾರಿಗೆ ಸ್ವತಃ ಮುಸ್ಲಿಮರ ಹೆಸರಲ್ಲಿ ಇಮೇಲ್ ಕ್ರಿಯೇಟ್ ಮಾಡಿ ಕಳಿಸೋಕೆ ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಅವರಿಗೆ ಹೇಳ್ದವನಾಗಿದ್ದ ಅನ್ನೋದು ಬಯಲಾಗಿತ್ತು. ಕೋಮು ಉದ್ವಿಗ್ನತೆ ಆರದಂತೆ ಉಳಿಸೋದು ಮತ್ತು ಸಮಾಜದಲ್ಲಿ ಮುಸ್ಲಿಮರನ್ನ ಮತ್ತಷ್ಟು ಪ್ರತ್ಯೇಕಿಸೋದು ಇದರ ಹಿಂದಿನ ಉದ್ದೇಶ ಅಂತಾರೆ ವಕೀಲ ಅನಸ್ ತನ್ವೀರ್. ಆ ತಿವಾರಿ ಅನ್ನುವಾತನಿಗೆ ಇದೇ ಒಂದು ಕೆಲಸ ಆಗಿತ್ತು. 2022ರ ಮಾರ್ಚ್, ಫೆಬ್ರವರಿಯಲ್ಲೂ 2021ರ ಡಿಸೆಂಬರ್ನಲ್ಲೂ ಆತ ಇಂಥದ್ದೇ ಬೆದರಿಕೆ ಬಂದಿತ್ತು ಅಂತ ಆರೋಪಿಸಿದ್ದ. ಆ ಪ್ರಕರಣದಲ್ಲಿ ಸಿಂಗ್ ಮತ್ತು ಮಿಶ್ರಾ ಅವರಿಂದ ಪೊಲೀಸರು 2 ಮೊಬೈಲ್ ಫೋನ್ಗಳು, ವೈಫೈ ರೌಟರ್ ಮತ್ತು ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅನ್ನ ವಶಪಡಿಸಿಕೊಂಡಿದ್ರು. ಇಮೇಲ್ ಐಡಿ ರಚಿಸಿದ ತಹರ್ ಸಿಂಗ್ ಮತ್ತು ಬೆದರಿಕೆ ಮೇಲ್ ಕಳಿಸಿದ ಓಂ ಪ್ರಕಾಶ್ ಮಿಶ್ರಾ ಅವರನ್ನ ಬಂಧಿಸಲಾಗಿದೆ ಅಂತ ಎಸ್ಟಿಎಫ್ ಹೇಳ್ತು. ಆದ್ರೆ ಇದರ ಹಿಂದಿದ್ದ ತಿವಾರಿ ಮೇಲೆ ಏನ್ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದನ್ನ ತಿಳಿಯೋಕೆ ದಿ ಕ್ವಿಂಟ್ ಪ್ರಯತ್ನ ಮಾಡಿದ್ರೂ ಎಸ್ಟಿಎಫ್ನಿಂದ ಮಾಹಿತಿ ಸಿಕ್ಕಿಲ್ಲ ಅನ್ನೋದು ವರದಿಯಲ್ಲಿದೆ. ತಿವಾರಿ ರಾಜಕೀಯ ಪ್ರಭಾವ ಗಳಿಸೋಕೆ ಹೀಗೆ ಮಾಡಿದ್ದಾಗಿ ಆರೋಪಿಸಲಾಗಿದೆ. ಆತ ಭಾರತೀಯ ಕಿಸಾನ್ ಮಂಚ್ ಮತ್ತು ಭಾರತೀಯ ಗೋ ಸೇವಾ ಪರಿಷತ್ ಹೆಸರಿನಲ್ಲಿ ಎನ್ಜಿಒ ನಡೆಸ್ತಾ ಇದ್ದು ಲಕ್ನೋದ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಆತನ ವಿರುದ್ಧ ಅನೇಕ ಪ್ರಕರಣಗಳು ದಾಖಲಾಗಿವೆ. ಆತ ನಡೆಸುತ್ತಿರುವ ಆಲಂಬಾಗ್ನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಎಂಬ ಕಾಲೇಜ್ನಲ್ಲೇ ಮಿಶ್ರಾ ಮತ್ತು ಸಿಂಗ್ ಇಬ್ಬರೂ ಕೆಲಸ ಮಾಡ್ತಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಬೂಮ್ನ ಉಪಸಂಪಾದಕಿ ಕರೆನ್ ರೆಬೆಲೋ ಅವರು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸುವ ಇಂತಹ ಪ್ರಕರಣಗಳು ಉದ್ದೇಶಪೂರ್ವಕವಾಗಿರುತ್ತೆ ಅಂತ ಹೇಳ್ತಾರೆ. ದ್ವೇಷ ಹರಡೋಕೆ ಮುಸ್ಲಿಂ ಉಡುಪು ಬಳಕೆ ಮಾಡುವ ಮತ್ತೂ ಒಂದು ಬಗೆಯ ಪ್ರಕರಣಗಳು ಬಯಲಿಗೆ ಬಂದಿವೆ. ಆಗ್ರಾದ ಧೀರೇಂದ್ರ ರಾಘವ್ ಅನ್ನುವಾತನನ್ನ 2024ರ ಜೂನ್ನಲ್ಲಿ ಬಂಧಿಸಿ ಜೈಲಿಗಟ್ಟಲಾಗಿತ್ತು. ಆತ ಮುಸ್ಲಿಂ ಉಡುಪು ಧರಿಸಿ ಮುಸ್ಲಿಂ ವ್ಯಕ್ತಿ ಎಂಬಂತೆ ನಟಿಸಿ ಹಿಂದೂ ಸಮುದಾಯವನ್ನ ನಿಂದಿಸಿದ್ದ. ಕೋಮು ಉದ್ವಿಗ್ನತೆ ಪ್ರಚೋದಿಸಿದ ಆರೋಪದ ಮೇಲೆ ಆಗ್ರಾ ಕೋರ್ಟ್ ಆತನಿಗೆ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಬಿಡುಗಡೆಯಾದ ಮೇಲೂ ಆತ ಮುಸ್ಲಿಂ ಉಡುಪು ಧರಿಸೋದನ್ನ ನಿಲ್ಲಿಸಲಿಲ್ಲ. ಆದರೆ ಮುಸ್ಲಿಂ ಹೆಸರಿನಲ್ಲಿ ದ್ವೇಷ ಹರಡುವ ಕೆಲಸ ಮಾಡದೆ ಹಿಂದುತ್ವದ ಬಗ್ಗೆ ಬರೆದುಕೊಂಡು ಕೂತಿರೋದು ತಿಳಿದು ಬಂದಿದೆ.
ಬಂದಿದೆ. ಮುಸ್ಲಿಮರಂತೆ ನಟಿಸಿ ಬಾಂಬ್ ಬೆದರಿಕೆ ಹಾಕುವ, ದ್ವೇಷ ಭಾಷಣ ಮಾಡುವ ಇತರ ಪ್ರಕರಣಗಳು ನಡೀತಾನೆ ಇವೆ. ಈ ಹಿಂದೆ ಮುಖೇಶ್ ಅಂಬಾನಿಗೆ ಮುಸ್ಲಿಂ ಹೆಸರಲ್ಲಿ ಬೆದರಿಕೆ ಇಮೇಲ್ ಬಂದಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಕಡೆಗೆ ಹಾಗೆ ಮುಸ್ಲಿಂ ಹೆಸರಲ್ಲಿ ಅಂಬಾನಿಗೆ ಬೆದರಿಕೆ ಇಮೇಲ್ ಕಳಿಸಿದ್ದು ರಾಜ್ವೀರ್ ಕಾಂತ್ ಎಂಬ ಬಿಕಾಂ ವಿದ್ಯಾರ್ಥಿ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಾಗಿತ್ತು. ಗುಜರಾತ್ನ ಕಲೋಲ್ನಲ್ಲಿದ್ದ ಆತನನ್ನ ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ರು. ಇಂತಹ ಪ್ರಕರಣಗಳು ನಡೀತಾನೆ ಇವೆ. 2022ರ ಮಾರ್ಚ್ನಲ್ಲಿ ಸಿದ್ದಾರೂಢ ಶ್ರೀಕಾಂತ್ ನಿರಾಲೆ ಎಂಬ ವ್ಯಕ್ತಿ ಮುಷ್ತಾಕ್ ಅಲಿ ಎಂಬ ಹೆಸರಿನಲ್ಲಿ ಫೇಸ್ಬುಕ್ ಪ್ರೊಫೈಲ್ ರಚಿಸಿ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ಕುಟುಂಬದ ಸದಸ್ಯರಿಗೆ ಬೆದರಿಕೆ ಹಾಕಿದ್ದ ಪ್ರಕರಣವು ಈ ಸಾಲಿನಲ್ಲಿ ಬರುವ ಮತ್ತೊಂದು ಕೇಸ್ ಆಗಿದೆ. ಇಂತಹ ಪ್ರಕರಣಗಳಿಗೆ ತಡೆಯನ್ನೋದೇ ಇಲ್ವಾ, ಅಥವಾ ಇಂಥವನ್ನ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.